ನಮಸ್ತೆ ವೀಕ್ಷಕರೇ. ಬಿಗ್ ಬಾಸ್ ಇಬ್ಬರು ಸ್ಪರ್ಧಿಗಳೊಂದಿಗೆ ಐಶು ಪ್ರೀತಿ ಕಳ್ಳಾಟ. ಜೊತೆಗಿರುತ್ತೇನೆ ಎಂದ ಧರ್ಮ. ಬಿಗ್ ಬಾಸ್ ಮನೆಯಲ್ಲಿ ಹೊಸ ಲವ್ ಸ್ಟೋರಿ ಶುರುವಾಗ್ತಿದೆ. ರಣರಂಗವಾಗಿದ್ದ ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿಯ ಸುರಿಮಳೆಯಾಗ್ತಿದೆ. ಧರ್ಮ ಮೇಲೆ ಇಬ್ಬರು ಹುಡುಗಿಯರ ಕಣ್ಣು ಬಿದ್ದಿದೆ. ನರಕದಲ್ಲಿ ಅನುಷಾ, ಸ್ವರ್ಗದಲ್ಲಿ ಐಶ್ವರ್ಯ. ಯಾರಿಗೆ ಧರ್ಮ ಕೀರ್ತಿ ಅನ್ನೋದು ಈಗಿರುವ ಪ್ರಶ್ನೆ. ಬಿಗ್ ಬಾಸ್ ಮನೆಯಲ್ಲಿ ಜಗಳಗಳು ಇದ್ದರೂ ಕೂಡ ಪ್ರೀತಿಗೂ ಜಾಗವಿದೆ. ಐಶ್ವರ್ಯ, ಧರ್ಮ, ಕೀರ್ತಿರಾಜ್, ಅನುಷಾ ರೈ ನಡುವೆ ಪ್ರೀತಿಯ ಮಾತುಕತೆ ಆರಂಭ ಆಗಿದೆ. ದೊಡ್ಡ ಮನೆಯೊಳಗೆ ಕಣ್ಣ ಸಲುಗೆ ಶುರುವಾಗಿದೆ. ಲವರ್ ಬಾಯ್ ಇಮೇಜ್ ಇರುವ ಧರ್ಮ ಅವರು ರಿಯಲ್ ಲೈಫ್ನಲ್ಲಿ ಸಿಂಗಲ್. ದೊಡ್ಡ ಮನೆಯಲ್ಲಿ ಅವರಿಗೆ ಪ್ರೀತಿ ಚಿಗುರೊಡೆಯುವ ಸೂಚನೆ ಸಿಗ್ತಾ ಇದೆ. ನರಕದ ಕಡೆ ಹೋದರೆ ಸ್ವರ್ಗದಲ್ಲಿರೋರು ಯಾರು ಕೋಪ ಮಾಡ್ಕೊಳ್ತಾರೆ ಅಂತ ಯಮುನಾ ಶ್ರೀ ಧರ್ಮ ಬಳಿ ಹೇಳ್ತಾರೆ. ನಂತರ ತಾನೇಕೆ ಧರ್ಮ ಮೇಲೆ ಇಂಪ್ರೆಸ್ ಆದೆ ಎನ್ನುವುದನ್ನು ಐಶ್ವರ್ಯ ಹೇಳ್ತಾರೆ. ಧರ್ಮ ಸಾಫ್ಟ್ ಆಗಿ ಮಾತಾಡೋದು, ಮುದ್ದಾಗಿ ಹಣ್ಣುಗಳನ್ನು ಕಟ್ ಮಾಡೋದು ಎಲ್ಲ ಐಶ್ವರ್ಯಗೆ ಇಷ್ಟವಂತೆ. ಅಷ್ಟೇ ಅಲ್ಲ, ಯಾವಾಗ ಫುಲ್ ಬಿದ್ದೋದೆ ಗೊತ್ತಾ ಎನ್ನುತ್ತಾ ಮಾತು ಮುಂದುವರಿಸಿದ ಐಶ್ವರ್ಯ, ನರಕದಲ್ಲಿರೋ ಅನುಷಾ ಬಂದರೆ ಈಗ ಏನು ಮಾಡ್ತೀರಾ ಅಂತ ಯಮುನಾ ಕೇಳುವ ಪ್ರಶ್ನೆಗೆ ಜೊತೆಯಾಗಿ ಚೆನ್ನಾಗಿರೋಣ ಎಂತಾರೆ ಧರ್ಮ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಶೋನಲ್ಲಿ ಪ್ರೀತಿ ಪ್ರೇಮ ಚಿಗುರುವ ಲಕ್ಷಣ ಕಾಣಿಸಿದೆ. ಈ ಮೊದಲು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕೆಲವು ಸ್ಪರ್ಧಿಗಳ ನಡುವೆ ಲವ್ ಆಗಿತ್ತು. ಈಗ ಧರ್ಮ, ಕೀರ್ತಿರಾಜ್ ಮತ್ತು ಐಶ್ವರ್ಯ ಅವರ ಪರಸ್ಪರ ಆಕರ್ಷಿತರಾಗಿದ್ದಾರೆ. ಅಷ್ಟೇ ಅಲ್ಲದೆ ಅನುಷಾ ರೈ ಕೂಡ ಇದೇ ಟ್ರ್ಯಾಕ್ನಲ್ಲಿ ಇದ್ದಾರೆ. ಹಾಗಾಗಿ ದೊಡ್ಡ ಮನೆಯಲ್ಲಿ ತ್ರಿಕೋನ ಪ್ರೇಮ ಶುರುವಾಗುವುದು ಸೂಚನೆ ಸಿಕ್ಕಿದೆ. ಹಾಗಾದರೆ ವೀಕ್ಷಕರೇ, ಇವರ ಪ್ರೀತಿ ಎಲ್ಲಿಗೆ ಸಾಗುತ್ತದೆ ಅಂತ ಕಾದು ನೋಡಬೇಕಾಗತ್ತೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.